ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಕೇವಲ 3 ದಿನಗಳಲ್ಲಿ ನಿನ್ನ ಬೇಡಿಕೆ ಈಡೇರುತ್ತೆ. ಕ್ಷಣ ಆಲಸ್ಯವಿಲ್ಲದೆ ಸಿಂಧೂರದ ಹನುಮಾನ ಮುಟ್ಟಿ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರುವಂತವರು ತಪ್ಪದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅನ್ನೋರು ದಯವಿಟ್ಟು ಕ್ಷಣ ಆಲಸ್ಯವಿಲ್ಲದೆ ಇಲ್ಲಿರುವ ಹನುಮಾನ್ನ ಮುಟ್ಟಿ ಅಂತ ಸಾಯಿ ಹೇಳ್ತಾ ಇದ್ದಾರೆ. ನಮ್ಮ ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು, ಏನೇ ಕಷ್ಟಗಳಿದ್ರು ಸಾಯಿ ಮುಂದೆ ಹೇಳ್ಕೊಂತೀವಿ. ಯಾಕಂದ್ರೆ ಸಾಯಿ ನಮ್ಮ ಗುರು ಅಂತ, ಸಾಯಿ ನಮ್ಮ ಸದ್ಗುರು. ಪ್ರತಿಯೊಂದು ನಾವು ಸಾಯಿ ಮುಂದೆ ಹೇಳ್ಕೊಂತೀವಿ. ನಮ್ಮ ಜೊತೆ ಯಾರೂ ಇಲ್ಲ ಅಂತ ನಾವು ಯಾವತ್ತೂ ಚಿಂತೆ ಮಾಡಲ್ಲ. ಸಾಯಿ ಏನೇ ಹೇಳಿದ್ರು ಅರ್ಥ ಮಾಡಿಕೊಂಡು ಸಮಯಕ್ಕೆ ನಮಗೆ ಅನುಗ್ರಹ ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಮಗು, ನಿನ್ನ ಪ್ರಾರ್ಥನೆ ನನ್ನವರೆಗೆ ತಲುಪಿದೆ. ನೀನು ಸುರಿಸಿದ ಕಣ್ಣೀರು ನನಗೆ ಗೊತ್ತು. ನೀನು ಅನುಭವಿಸುತ್ತಿರುವ ನೋವು ನನಗೆ ತಿಳಿದಿದೆ. ಆದರೆ ಆತುರ ಪಡಬೇಡ. ಸರಿಯಾದ ಸಮಯದಲ್ಲಿ ನಾನು ನಿನಗೆ ಒಳ್ಳೆಯದನ್ನೇ ಕೊಡುತ್ತೀನಿ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ಬಹಳ ಬೇಗ ಫಲಿತಾಂಶ ಬಯಸುತ್ತೇವೆ. ಇಂದು ಪ್ರಾರ್ಥನೆ ಮಾಡಿದರೆ ನಾಳೆ ಫಲ ಬೇಕು ಎಂದುಕೊಳ್ಳುತ್ತೇವೆ. ಆದರೆ ದೇವರ ಸಮಯ ನಮ್ಮ ಸಮಯಕ್ಕಿಂತ ಭಿನ್ನ. ಒಂದು ಬೀಜವನ್ನು ನೆಟ್ಟ ತಕ್ಷಣ ಮರವಾಗೋದಿಲ್ಲ. ಮೊದಲು ಅದು ಮಣ್ಣಿನೊಳಗೆ ಬೆಳೆಯುತ್ತದೆ, ನಂತರ ಮೊಳಕೆ, ಗಿಡ, ಕೊನೆಗೆ ಫಲ ಕೊಡುವ ಮರವಾಗುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹನೆ ಅತ್ಯಗತ್ಯ. ಮಗು, ಶ್ರದ್ಧಾ ಮತ್ತು ಸಬೂರಿ ಅಂದರೆ ನಂಬಿಕೆ ಮತ್ತು ಸಹನೆ. ನಂಬಿಕೆ ಇದ್ದು ಸಹನೆ ಇಲ್ಲದಿದ್ದರೆ ಮನಸ್ಸು ಕುಗ್ಗುತ್ತದೆ. ಸಹನೆ ಇದ್ದು ನಂಬಿಕೆ ಇಲ್ಲದಿದ್ದರೆ ಪ್ರಾರ್ಥನೆ ಫಲಿಸೋದಿಲ್ಲ. ಅದರಿಂದ ಈ ಎರಡನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಬಹಳ ಜನರು ದೇವರನ್ನು ಕೇವಲ ಕಷ್ಟ ಬಂದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಕೆಲಸ ಸಿಕ್ಕಿಲ್ಲ ಎಂದರೆ ದೇವರು, ಹಣದ ಸಮಸ್ಯೆ ಬಂದರೆ ದೇವರು, ಆರೋಗ್ಯ ಹಾಳಾದರೆ ದೇವರು. ಆದರೆ ಎಲ್ಲವೂ ಚೆನ್ನಾಗಿದ್ದಾಗ ದೇವರನ್ನು ಮರೆತು ಬಿಡುತ್ತಾರೆ. ಸಾಯಿ ಯಾವಾಗಲೂ ಒಂದೇ ಹೇಳೋದು, ಸುಖದಲ್ಲಿ ನನ್ನನ್ನು ನೆನಪಿಸುವವನು ದುಃಖದಲ್ಲಿ ಎಂದಿಗೂ ಒಂಟಿಯಾಗೋದಿಲ್ಲ. ಪ್ರತಿದಿನ 2 ನಿಮಿಷವಾದರೂ ದೇವರ ನಾಮ ಸ್ಮರಣೆ ಮಾಡಬೇಕು. ಮಗು, ಇಂದು ಚಿತ್ರದಲ್ಲಿ ಹನುಮಂತನ ಕಾಣಿಸುತ್ತಿದ್ದಾರೆ. ಹನುಮಂತನಿಗೆ ಅಪಾರ ಶಕ್ತಿ ಇತ್ತು. ಆದರೆ ಅವನು ಎಂದಿಗೂ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡಲಿಲ್ಲ. ಅವನ ಶಕ್ತಿಯ ಮೂಲ ಏನು? ಶ್ರೀರಾಮನ ಮೇಲಿನ ಅಚಲ ಭಕ್ತಿ. ಹನುಮಂತನು ಸಮುದ್ರ ದಾಟಿದ, ಲಂಕೆಯನ್ನು ಸುಟ್ಟ, ಸಂಜೀವಿನಿ ಪರ್ವತ ಹೊತ್ತೊಯ್ದ. ಆದರೆ ಯಾವಾಗಲೂ ನಾನು ಮಾಡಿದೆ ಎಂದು ಹೇಳಲಿಲ್ಲ. ಅವನು ಹೇಳಿದ್ದು ಒಂದೇ, ಇದು ಎಲ್ಲವೂ ರಾಮನ ಕೃಪೆ. ನಾವು ಕೊಡೋ ಜೀವನದಲ್ಲಿ ಸಾಧನೆ ಮಾಡಿದಾಗ ಅಹಂಕಾರ ಮಾಡಬಾರದು. ಮಗು, ಒಂದು ವಿಷಯ ತಿಳಿದು ನೆನಪಿರಲಿ, ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ನಿನ್ನ ಕಷ್ಟಕ್ಕೆ ಫಲಿತಾಂಶ ಖಂಡಿತ ಒಂದು ದಿನ ಸಿಕ್ಕುತ್ತೆ. ನಮ್ಮ ಕಷ್ಟಕ್ಕೆ ಫಲ ಯಾವ ರೀತಿ ಭಗವಂತ ಕೊಡ್ತಾರೆ ಅನ್ನೋದಕ್ಕೆ ಉದಾಹರಣೆಗೆ ಒಂದು ಕತೆ ಹೇಳುತ್ತೀನಿ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದನು. ಅವನು ಒಂದು ದಿನ ಬಿದಿರು ಬೀಜವನ್ನು ನೆಟ್ಟನು. ಪ್ರತಿದಿನ ನೀರು ಹಾಕುತ್ತಿದ್ದನು, ಗೊಬ್ಬರ ಹಾಕುತ್ತಿದ್ದನು. 1 ವರ್ಷ ಕಳೆದರೂ ಏನೂ ಬೆಳೆಯಲಿಲ್ಲ. 2 ವರ್ಷಗಳಾದರೂ ಏನೂ ಕಾಣಿಸಲಿಲ್ಲ. 3 ವರ್ಷ, 4 ವರ್ಷ, ಇನ್ನು ಯಾವುದೇ ಮೊಳಕೆ ಇಲ್ಲ. ಹಳ್ಳಿಯವರು ಅವನನ್ನು ಹಾಸ್ಯ ಮಾಡುತ್ತಿದ್ದರು. ನಿನ್ನ ಶ್ರಮ ವ್ಯರ್ಥ ಎಂದು ಹೇಳುತ್ತಿದ್ದರು. ಆದರೆ ರೈತ ನಿಲ್ಲಲಿಲ್ಲ. 5ನೇ ವರ್ಷ ಬಂದಾಗ ಅಚ್ಚರಿ ಆಯಿತು. ಕೆಲವೇ ವಾರಗಳಲ್ಲಿ ಬಿದಿರು ಮರ ಸುಮಾರು 80 ಅಡಿ ಎತ್ತರಕ್ಕೆ ಬೆಳೆಯಿತು. ಆಗ ಜನರು ಕೇಳಿದ್ರು, ಇದು ಕೆಲವೇ ವಾರಗಳಲ್ಲಿ ಹೇಗೆ ಬೆಳೆಯಿತು ಅಂತ. ರೈತ ಉತ್ತರಿಸಿದ, ಇದು ಕೆಲವೇ ವಾರಗಳಲ್ಲಿ ಬೆಳೆಯಲಿಲ್ಲ. 5 ವರ್ಷಗಳಿಂದ ಅದರ ಬೇರುಗಳು ಬಲವಾಗುತ್ತಿದ್ದುವು ಅಂತ ಹೇಳಿದ್ರು. ನಿಮ್ಮ ಜೀವನದಲ್ಲೂ ಇದೇ ಆಗಬಹುದು. ನೀವು ಪ್ರಾರ್ಥಿಸುತ್ತಿರಬಹುದು, ಶ್ರಮಿಸುತ್ತಿರಬಹುದು, ಒಳ್ಳೆಯ ಕೆಲಸ ಮಾಡುತ್ತಿರಬಹುದು. ಆದರೆ ಫಲಿತಾಂಶ ಕಾಣದಿರಬಹುದು. ಅಂದರೆ ದೇವರು ನಿಮ್ಮನ್ನು ಮರೆತಿದ್ದಾರೆ ಎಂದಲ್ಲ, ದೇವರು ನಿಮ್ಮ ಬೇರುಗಳನ್ನು ಬಲಪಡಿಸುತ್ತಿದ್ದಾರೆ. ಸರಿಯಾದ ಸಮಯ ಬಂದಾಗ ನಿಮ್ಮ ಜೀವನವು ಬಿದಿರು
ಮರದಂತೆ ಎತ್ತರಕ್ಕೆ ಬೆಳೆಯುತ್ತದೆ ಅಂತ ಸಾಯಿ ಈ ಚಿಕ್ಕ ಕಥೆಯಿಂದ ಹೇಳುತ್ತಿದ್ದಾರೆ. ನಾವು ಯಾರನ್ನು ದ್ವೇಷ ಪಡಬಾರದು, ಸುಳ್ಳು ಹೇಳಬಾರದು. ದ್ವೇಷ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಸತ್ಯಕ್ಕೆ ತಾತ್ಕಾಲಿಕ ಸೋಲು ಇರಬಹುದು, ಶಾಶ್ವತ ಸೋಲು ಇಲ್ಲ. ಬಡವರಿಗೆ ಸಹಾಯ ಮಾಡು, ಅವರ ರೂಪದಲ್ಲಿ ದೇವರೇ ಇರುತ್ತಾನೆ. ತಾಯಿ ತಂದೆಯನ್ನು ಗೌರವಿಸು, ಅವರ ಆಶೀರ್ವಾದ ಜೀವನದ ದೊಡ್ಡ ಸಂಪತ್ತು. ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ಕತ್ತಲೆ ಎಷ್ಟು ಗಾಢವಾಗಿದ್ದರೂ ಬೆಳಕು ಬರುತ್ತದೆ. ಮಗು, ನೀನು ನಿರಾಶೆಯಾಗಬೇಡ. ನಿನ್ನ ಕೆಲಸಕ್ಕಾಗಿ ಕಾಯುತ್ತಿದ್ದೀಯಾ? ಒಳ್ಳೆಯ ಸಮಯ ಬರುತ್ತದೆ. ಹಣದ ಸಮಸ್ಯೆ ಇದೆಯಾ? ದಾರಿ ತೆರೆದುಕೊಳ್ಳುತ್ತದೆ. ಮನೆಯಲ್ಲಿನ ಕಲಹವೇ ಶಾಂತಿ ಬರುತ್ತದೆ. ಆರೋಗ್ಯ ಸಮಸ್ಯೆ ಇದೆಯಾ? ಧೈರ್ಯದಿಂದಿರು. ನಾನು ನಿನ್ನ ಜೊತೆನೇ ಇರ್ತೀನಿ. ಪ್ರತಿದಿನ ಮಾಡಬೇಕಾಗಿದ್ದ ಸರಳ ಸಾಧನೆ, ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ನಿನ್ನ ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ. ನಿನ್ನ ಇಷ್ಟ ದೇವರ ಆರಾಧನೆ ಮಾಡಿ. ಪ್ರತಿದಿನ ಬೆಳಗಿನ ಜಾವ ಸ್ವಲ್ಪ ಹೊತ್ತು ಸಮಯ ಸ್ಪೆಂಡ್ ಮಾಡಿ. ಮಗು, ಇತರರು ನಿನ್ನನ್ನು ಬಿಟ್ಟು ಹೋಗಬಹುದು, ಸ್ನೇಹಿತರು ಮರೆತು ಬಿಡಬಹುದು, ಬಂಧುಗಳು ದೂರವಾಗಬಹುದು, ಆದರೆ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನೀನು ಒಂದು ಹೆಜ್ಜೆ ನನ್ನ ಕಡೆ ಇಡು, ನಾನು 100 ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ. ನಂಬಿಕೆ ಕಳೆದುಕೊಳ್ಳಬೇಡಿ, ಸಹನೆ ಬಿಡಬೇಡಿ. ಒಳ್ಳೆಯ ಕೆಲಸ ಮುಂದುವರಿಸು. ನಿನ್ನ ಜೀವನದಲ್ಲಿ ಆಶೀರ್ವಾದಗಳ ಮಳೆ ಸುರಿಯುವ ದಿನ ದೂರವಿಲ್ಲ ಅಂತ ಸಾಯಿ ನಿಮಗೋಸ್ಕರ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಇದನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳಿ ಅಂತ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಇದು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.